ನಮಸ್ಕಾರ ವೀಕ್ಷಕರೇ, ಇವತ್ತು ಟೈಟಲಲ್ಲಿ ಹೇಳ್ದಂಗೆ ಟಾಪ್ ಸೋಲಾರ್ ಸ್ಟಾಕ್ಸ್ ಅಂತಂದರೆ ಈಗ ನಿಮ್ಗೆ ಗೊತ್ತಿರ್ಬೋದು. ಸೋಲಾರ್ ಮುಂದಿನ ಎಸ್ಪೆಷಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ಸುಕಮ ಯೋಜನೆ ಅಂತ ಏನು ಮಾಡಿದಾಗಿಂದನೂ ಮುಂದಿನ 5 ವರ್ಷಗಳಲ್ಲಿ ಸೋಲಾರ್ ಸ್ಟಾಕ್ಗಳಿಗೆ ಎಷ್ಟು ಒಳ್ಳೆ ಡಿಮ್ಯಾಂಡ್ ಇದೆ ಅಂತ ನಿಮಗಾಗಲೇ ಗೊತ್ತಿದೆ. ಈಗಾಗಲೇ ಒಂದು ಸ್ಟಾಕು 680% ಬರೀ 6 ಮಂತ್ಸಲ್ಲಿ 680% ರಿಟರ್ನ್ ಕೊಟ್ಟಿದೆ. ಇವತ್ತು ಇದನ್ನು ಹೇಳ್ತಿರೋ ಕಾರಣ ಇದಕ್ಕೆ ಒಂದು ಒಳ್ಳೆಯ ಆರ್ಡರ್ ಕೂಡ ಸಿಕ್ಕಿದೆ. ಎರಡು ಇವತ್ತು ಸೋಲಾರ್ ಸ್ಟಾಕ್ಗಳನ್ನ ಕವರ್ ಮಾಡೋಣ. ಸೊ ಈಗ ಒಂದು ಒಳ್ಳೆಯ ರಿಟರ್ನ್ ಕೊಟ್ಟು ಮುಂದೆನೂ ಕೂಡ ಪೊಟೆನ್ಷಿಯಲ್ ಯಾಕಿರ್ಬೋದು ಅನ್ನೋದನ್ನು ಅನಲೈಸ್ ಮಾಡ್ತಾ ಹೋಗೋಣ. ಇನ್ನೊಂದು ಸೋಲಾರ್ ಸ್ಟಾಕು, ಒಂದು ಸಣ್ಣ ಸ್ಟಾಕು, ಅದಕ್ಕೂ ಒಂದು ಒಳ್ಳೆಯ ಆರ್ಡರ್ ಸಿಕ್ಕಿದೆ. ಎರಡು ಕಂಪ್ನಿ ಇವತ್ತು ಅನಲೈಸ್ ಮಾಡ್ತಾ ಸೋಲಾರ್ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ಕಂಪ್ನಿ ಮಾರ್ಸನ್ಸ್ ಲಿಮಿಟೆಡ್ ಅಂತ. ಮಾರ್ಸನ್ಸ್ ಲಿಮಿಟೆಡ್ ಈಸ್ ಇನ್ ದ ಏನು ಮಾಡುತ್ತೆ ಅಂತಂದರೆ ಮ್ಯಾನುಫ್ಯಾಕ್ಚರ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಪವರ್ ಟ್ರಾನ್ಸ್ಫಾರ್ಮರ್ಸ್ ರೇಂಜಿಂಗ್ ಫ್ರಮ್ 10 kVA to 160 MVA, 220 kV class furnace transformers, dry type transformers and various types of special application transformers. ಸೊ ಇದು ಪವರ್ ಡಿಸ್ಟ್ರಿಬ್ಯೂಷನ್ ಮತ್ತು ಪವರ್ ಟ್ರಾನ್ಸ್ಫಾರ್ಮರ್ಸ್ ಎರಡನ್ನು ಮ್ಯಾನುಫ್ಯಾಕ್ಚರಿಂಗಲ್ಲಿದೆ. ಸೊ ಅವರ್ ಮೇನ್ ಯೂನಿಟ್ ಲೊಕೇಟೆಡ್ ಇನ್ ಕೋಲ್ಕತ್ತಾ, ಸ್ಪ್ರೆಡ್ ಓವರ್ ಅನ್ ಏರಿಯಾ ಆಫ್ 4 lakh square feet. ಸೊ ಇವ್ರದ್ದು 4 lakh square feet ಇದಿದೆ. ಇವ್ರಿಗೆ ಸರ್ಟಿಫಿಕೇಟ್ ಪ್ರಾಡಕ್ಟ್ಸ್ ಬಂದಿರತಕ್ಕಂಥವು ಏನಪ್ಪ ಅಂತಂದರೆ ಇವರಿಗೆ ವಿಚ್ ಇನ್ಕ್ಲೂಡ್ಸ್ ಕ್ಲಾಸ್ ಹ್ಯಾವ್ ಬಿನ್ ಸಕ್ಸಸ್ಫುಲಿ ಟೈಪ್ ಟೆಸ್ಟೆಡ್ ಅಟ್ CPRI ಇನ್ ಭೋಪಾಲ್ ಆ್ಯಂಡ್ ಬೆಂಗಳೂರು ಮತ್ತು ಭೋಪಾಲಲ್ಲಿ ಏನು CPRIಯಲ್ಲಿ ಏನು ಟೆಸ್ಟಿಂಗ್ ಮಾಡ್ತಾರಲ್ಲ ಅದರಿಂದ ಇವರಿಗೆ ಅಕ್ರೆಡಿಟೆಡ್ ಆಗಿದೆ. ಇವತ್ತು ಈ ಕಂಪ್ನಿಯನ್ನು ಕವರ್ ಮಾಡಲಿಕ್ಕೆ ಒಂದು ರೀಸನ್ ಕೂಡ ಇದೆ, ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾಕಂದರೆ ಇದಕ್ಕೊಂದು ಒಳ್ಳೆಯ ಆರ್ಡ್ರ್ ಕೂಡ ಸಿಕ್ಕಿದೆ. ಅದು ಏನು ಆರ್ಡ್ರು, ಯಾವುದು ಅಂತಕ್ಕಂಥದ್ದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಅದು ಹೇಳಿದ್ನಲ್ಲ, ಇವ್ರ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಏನಪ್ಪ ಅಂದರೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸು, ಪವರ್ ಟ್ರಾನ್ಸ್ಫಾರ್ಮರ್ಸು, ಫರ್ನೆಸ್ ಟ್ರಾನ್ಸ್ಫಾರ್ಮರ್ಸ್, USS ಟ್ರಾನ್ಸ್ಫಾರ್ಮರ್ಸ್, ಡೈ ಟೈಪ್ ಟ್ರಾನ್ಸ್ಫಾರ್ಮರ್ಸ್, ಮತ್ತು ಕ್ಯಾಸ್ಟ್ ರೆಸಿನ್ ಟ್ರಾನ್ಸ್ಫಾರ್ಮರ್ಸು, ಸೋಲಾರ್ ಟ್ರಾನ್ಸ್ಫಾರ್ಮರ್ಸ್, ಇನ್ಸ್ಟ್ರೂಮೆಂಟಲ್ ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಸಂಬಂಧಪಟ್ಟಂಥದ್ದು ನಾವೇನನ್ಬೋದು ರಿನ್ಯೂವಬಲ್ ಎನರ್ಜಿ ನೆಕ್ಸ್ಟ್ ಬೂಮಿಂಗ್ ಇದೆ. ರಿನ್ಯೂವಬಲ್ ಎನರ್ಜಿ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಏನು ಅದಕ್ಕೆ ಸರೌಂಡ್ ಇರ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ವಯರ್ಸು, ಕೇಬಲ್ಸು, ಈ ಥರ ಟ್ರಾನ್ಸ್ಫಾರ್ಮರ್ಸು, ಇವೆಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟದ್ದೇ ಆಗಿರ್ತದೆ. ಬಟ್ ಅದಲ್ಲದೆ ಇದಕ್ಕೆ ಒಂದು ಸ್ಪೆಷಲಾಗಿ ಒಂದು ಸೋಲಾರ್ದೇ ಒಂದು ಆರ್ಡರ್ ಸಿಕ್ಕಿದೆ, ಅದು ಕೂಡ ನೋಡೋಣ. ಸೊ ಇವತ್ತು ನೀವು ಪ್ರಾಡಕ್ಟ್ಸ್ ಎಲ್ಲ ನೋಡಿದ್ರಿ, ಒಂದಿಷ್ಟು ಫೈನಾನ್ಷಿಯಲ್ಸ್ ನೋಡಿ ದೆನ್ ವಿಲ್ ಗೋ ಫಾರ್ ದಟ್ ಆರ್ಡರ್. ಲಿಸ್ಟ್ ನೋಡೋದಾಯ್ತು ಅಂತಂದರೆ ಸ್ಟೆರ್ಲಿಂಗ್ ಆ್ಯಂಡ್ ವಿಲ್ಸನ್ನು, NTPC, ಪುಂಜ್-ಲಾಯ್ಡು, ಬಜಾಜ್ ಎಲೆಕ್ಟ್ರಿಕಲ್ಸು, ದುರ್ಗಾಪುರ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ಡು, WBSC-DICL. ಸೊ ಇದ್ರ ಥರ ನೆಕ್ಸ್ಟು ಮತ್ತು ಇನ್ನೇನು TKLC, ಆಮೇಲೆ ತಮಿಳ್ನಾಡು ಎಲೆಕ್ಟ್ರಿಕಲ್ ಬೋರ್ಡು, ಸ್ಟೆರ್ಲಿಂಗ್ ಆ್ಯಂಡ್ ವಿಲ್ಸನ್ ಆಯಿತು, ಮೆಗಾಟೆಮ್ಮು, NTPC, ಮತ್ತು ಮಹಾವಿಟರನ್ನು, L&T, ಲಾರ್ಸನ್ ಆ್ಯಂಡ್ ಟರ್ಬೋ. ಸೊ ABB ಕೂಡ ತುಂಬ ಒಳ್ಳೆ ದೊಡ್ಡ ಕಂಪ್ನಿ, CESC. ಕ್ಲೈಂಟಲ್ ಲಿಸ್ಟ್ ನೋಡ್ತಾ ಹೋಯ್ತು ಅಂದರೆ ತುಂಬ ಇಂಟ್ರೆಸ್ಟಿಂಗಾಗೇ ಇದೆ. ಆಮೇಲೆ BHEL, ಬೋವರ್ಸ್ ಎಲೆಕ್ಟ್ರಿಕಲ್ಸು, ಕ್ಯಾಸ್ಟಲ್ ಸಿಮೆಂಟು, ಭೂಷಣ್ಣು, ಭಾರತಿ ಈಸ್ ಭಾರತಿ ಎಕ್ಸಾಕಾಮ್ ಅಥವಾ ಭಾರತಿ ಏರ್ಟೆಲ್ ಅಂತ ಹೇಳ್ಬೋದು, ಆಲ್ಸ್ಟಮು. ಸೊ ಕ್ಲೈಂಟ್ ಲಿಸ್ಟು ತುಂಬ ದೊಡ್ಡದಾಗಿದೆ. ಆಮೇಲೆ ನೋಡಿದ್ರೆ ಕೆಲವು ದೊಡ್ಡ ಕ್ಲೈಂಟ್ಸ್ ಇದ್ದಾರೆ. ಬಟ್ ಈ ಕ್ಲೈಂಟ್ ಲಿಸ್ಟ್ ಇದೆ, ಇವರು ಎಷ್ಟು ಆರ್ಡರ್ಸ್ ಸಪ್ಲೈ ಮಾಡಿದ್ದಾರೆ ಈಗ ಆಲ್ರೆಡಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದು ಅದರ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡನ್ನು ನೋಡೋಣ. 2013ರಲ್ಲಿ ಸೇಲ್ಸ್ ನೋಡಿದ್ರೆ 50 ಕೋಟಿ ಇತ್ತು. ಆಮೇಲೆ 14ರಲ್ಲಿ 54, ಮತ್ತು ಜೂನ್ 2015ಕ್ಕೆ 72, ನೆಕ್ಸ್ಟ್ 16ರಲ್ಲಿ 103, 17ರಲ್ಲಿ 100. ಇಲ್ಲಿಂದ ಮತ್ತೆ ನೋಡಿರಿ 18ಕ್ಕೆ ಇದ್ದಕ್ಕಿದ್ದಂಗೆ ಬರೀ 16 ಕೋಟಿ. ಸೊ ಡ್ರಾಪ್ ಆಗಿದೆ. ಇಲ್ಲಿ 19, 20ರಲ್ಲಿ 0. ಅದನ್ನು ನೋಡಿದ್ರೆ 21 ಮತ್ತು ಬರೀ 33 ಲಕ್ಷ. ಅಲ್ಲಿಂದ 1 ಕೋಟಿ, 4 ಕೋಟಿ. ಈಗ ಲಾಸ್ಟ್ ಇಯರಲ್ಲಿ 6.5 ಕೋಟಿ ಸೇಲ್ಸ್ ಆಗಿದೆ. ಮುಂಚೆ ಒಂದು ಒಳ್ಳೆ ಸೇಲ್ಸ್ ಇದ್ದಕ್ಕಂಥದ್ದು ಫುಲ್ಲು ಡಿಪ್ ಆಗಿ 0 ಮುಟ್ಟಿ ಮತ್ತೆ ವಾಪಸ್ ಬಂದಿದೆ. ಇದು ನಿಜವಾಗ್ಲೂ ನೀವೇ ಇದನ್ನು ಅನಲೈಸ್ ಮಾಡ್ಕೊಳ್ಳಿ ಫೈನಾನ್ಷಿಯಲ್ಸು. ಯಾಕಂದರೆ ಈ ಥರ ಫೈನಾನ್ಷಿಯಲ್ಸ್ ಇದ್ರೆ ತುಂಬ ಕಷ್ಟ ಆಗುತ್ತೆ. ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ ಮುಂಚೆ ಬಸ್ಟ್ ಒಂದು 70 ಲಕ್ಷ 20 ಲಕ್ಷ ಇದ್ದಂಥದ್ದು ಆಮೇಲೆ ನೆಗೆಟಿವ್ ಅಂದರೆ ಲಾಸ್ಗೆ ಹೋಗಿರ್ತಕ್ಕಂಥದ್ದು 22 ಕೋಟಿ ತನಕ ಲಾಸ್ ಹೋಗಿರ್ತಕ್ಕಂಥದ್ದು. ಈಗ ಏನು ಲಾಸ್ಟ್ 1-2 ಇಯರ್ಸಿಂದ 3 crore 63 lakh ಪ್ರಾಫಿಟ್ ಮಾಡಿದೆ. ಫೈನಾನ್ಷಿಯಲ್ಸ್ ಇದನ್ನು ನೋಡ್ತಾ ಇತ್ತು ಅಂತಂದರೆ ತುಂಬ ಒಂದು ಬ್ಯಾಡ್ ಇಂಪ್ರೆಷನ್ನೇ ಅನ್ಕೋಬೋದು ನನಗಂತೂ ಪರ್ಸ್ನಲಾಗಿ. ನೀವು ಕೂಡ ಅನಲೈಸ್ ಮಾಡಿ. ಸೊ ಇದು ಇಲ್ಲಿ ಅಲ್ಲಿಂದ ಮತ್ತೆ ಯಾಕೆ ಡೌನ್ ಆಗಿತ್ತು, ಆಮೇಲೆ ಈಗ ಏನು ಪಿಕಪ್ ಆಗ್ತಿದೆ, ಬಟ್ ಯಾಕೆ ಇದು ಈಗ ಇಷ್ಟೊಂದು 6 ಮಂತ್ಸಿಂದ ಇಷ್ಟೊಂದು ರ್ಯಾಲಿ ಕೊಡ್ತಾ ಇದೆ ಅಂತಂದರೆ ಅದು ಒಂದು ಬಿಕಾಸ್ ಆಫ್ ದಿ ಆರ್ಡರ್ ಅನಿಸುತ್ತೆ. ಅದನ್ನು ನೋಡೋಣ. ಅದಕ್ಕಿಂತ ನೀವು ಮತ್ತೆ ಬ್ಯಾಲೆನ್ಸ್ ಶೀಟ್ ನೋಡೋದಾಯ್ತು ಅಂದರೆ ಇಲ್ಲಿ ಕೂಡ ನಿಮ್ಗೆ ಗೊತ್ತಾಗುತ್ತೆ ರಿಸರ್ವ್ಸ್ ಇದ್ದಂಥದ್ದು. ಆಮೇಲೆ ಯಾವಾಗ ಸೇಲ್ಸ್ ಡೌನ್ ಆಗಿ ಲಾಸ್ ಜಾಸ್ತಿ ಆಯಿತು, ನೆಗೆಟಿವ್ ಆಗಿತ್ತು. ಇಲ್ಲಿ ಬಾರೋಯಿಂಗ್ಸ್ ಜಾಸ್ತಿ ಆಗ್ತಾ ಹೋಗಿತ್ತು. ಬಟ್ ಆಮೇಲೆ ತದನಂತರ ದಿನಗಳಲ್ಲಿ ನೀವು ನೋಡ್ತಾ ಇತ್ತು ಅಂದರೆ ರಿಸರ್ವ್ಸು ಮೈನಸ್ ಇರ್ತಕ್ಕಂಥದ್ದು ಲೈಟಾಗಿ ಈಗ ಲಾಸ್ಟ್ ಇಯರ್ಗೆ 0.22 ಪ್ಲಸ್ಸಿಗೆ ಬಂದಿದೆ. ಬಾರೋಯಿಂಗ್ಸ್ ಕೂಡ ನೀವು ನೋಡ್ತಾ ಅಂದರೆ ಇಂಪ್ರೆಸಿವ್, ಏನು ಆಲ್ಮೋಸ್ಟ್
ಝೀರೋ ಅಂದರೆ ಕಡಿಮೆ ಆಗ್ತಾಯಿದೆ ಬಾರೋಯಿಂಗ್ಸು, ರಿಸರ್ವ್ಸ್ ಜಾಸ್ತಿ ಆಗ್ತಾಯಿದೆ. ಇದು ಇಟ್ ಶುಡ್ ಬಿ ಅಂದರೆ ಇದು ಒಂದು ಗುಡ್ ಸೈನ್ ಅನ್ಕೋಬೋದು. ಫಾರ್ ಎಕ್ಸಾಂಪಲ್ ಒಂದು ಹೇಳೋದಾಯ್ತು ಅಂತಂದರೆ, ನೀವು ಸುಜ್ಲಾನ್ ಎನರ್ಜಿ ಏನಿತ್ತಲ್ಲ, ಸುಜ್ಲಾನ್ ಕೂಡ ಸ್ವಲ್ಪ ಇದೇ ಥರ ಟ್ರ್ಯಾಕ್ ಇದ್ದದ್ದು. ಸೊ ಫಸ್ಟು ತುಂಬ ಒಳ್ಳೆ ಸೇಲ್ಸು ಪ್ರಾಫಿಟಲ್ಲಿ ಇದ್ದಕ್ಕಂಥದ್ದು, ಆಮೇಲೆ ಲಾಸಿಗೆ ಬಂದು ಪೂರ್ತಿ ಅವರ ರಿಸರ್ವ್ಸ್ ಎಲ್ಲ ಫುಲ್ ನೆಗೆಟಿವ್ ಆಗಿ ಸಿಕ್ಕಾಪಟ್ಟೆ ಬಾರೋಯಿಂಗ್ಸ್ ಆಗಿ, ಈಗ ಆಲ್ಮೋಸ್ಟ್ ಬಾರೋಯಿಂಗ್ಸನ್ನು ಅವರು ಕ್ಲಿಯರ್ ಮಾಡ್ತಾ ರಿಸರ್ವ್ಸು ಪ್ಲಸ್ಸಿಗೆ ಬಂದಿದೆ, ಬಾರೋಯಿಂಗ್ಸು ಕಡಿಮೆ ಆಗ್ತಾಯಿದೆ. ಇದು ಕೂಡ ಅದೇ ಥರ ಇದೆ, ಬಟ್ ಗೊತ್ತಿಲ್ಲ ಇನ್ ಫ್ಯೂಚರಲ್ಲಿ, ಯಾಕಂದರೆ ಅದು ಕೂಡ ಅಷ್ಟೆಲ್ಲ ಮಾಡಿ ಆ ರಿನ್ಯೂವಬಲ್ ಎನರ್ಜಿ ಏನು ಅವ್ರ ಫ್ಯಾನ್ಸಿಂದಾಗಿ ಒಂದು ಒಳ್ಳೆ ಏನಪ್ಪ ಇದು ಯಾವುದೋ ಫೀನೆಕ್ಸ್ ಥರ ಅಂಥೇಳಿ ಎದ್ದು ಬಂತು ಅನ್ನೋ ಥರದಲ್ಲಿ ಎದ್ದು ಬಂದಿದೆ. ಇದು ಕೂಡ ಮುಂದೆ ಆ ಥರ ಬರ್ಬೋದಾ ಗೊತ್ತಿಲ್ಲ, ನೋಡಬೇಕು. ಅದನ್ನು ನೀವು ಅನಲೈಸ್ ಮಾಡಿ, ಅದು ನಿಮಗೆ ಬಿಟ್ಟಂಥ ವಿಷಯ. ಬನ್ನಿ ಇದರದ್ದು ಏನು ಆರ್ಡ್ರ್ ಇದೆ ನೋಡೋಣ. ಮಾರ್ಸನ್ ಲಿಮಿಟೆಡ್ ಪ್ಲೀಸ್ ಟು ಅನೌನ್ಸ್ ದಟ್ ಅವರ್ ಕಂಪನಿ ಹ್ಯಾಸ್ ರಿಸೀವ್ಡ್ ಎ ಲೆಟರ್ ಆಫ್ ಇಂಟೆಂಟ್ ಫ್ರಮ್ NAC of Urja to develop a 150 megawatt grid interactive ground mounted solar PV power generation plant. This project, which includes multiple units across different locations in Rajasthan, is being executed for RRECL, ಅದೇ NAC of Urja, ಅಂಡರ್ ದ ಕುಸುಮ್ ಸ್ಕೀಮ್. ನಾವು ಏನು ಡಿಸ್ಕಸ್ ಮಾಡಿದ್ವಿ. ಸೊ ಕುಸುಮ್ ಸ್ಕೀಮ್ ಅಂಡರಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಪ್ರಧಾನ ಮಂತ್ರಿ ಕುಸುಮ್ ಸ್ಕೀಮ್ ಇದೆ, ಅದರಲ್ಲಿ ಅಮಿಡ್ ಅಟ್ ಪ್ರೊವೈಡಿಂಗ್ ಡೇ ಟೈಮ್ ಪವರ್ ಟು ಅಗ್ರಿಕಲ್ಚರಲ್ ಕನ್ಸ್ಯೂಮರ್ಸ್. ದಿಸ್ ಪ್ರಾಜೆಕ್ಟ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಇನ್ ಟೆಕ್ನಿಕಲ್ ಕೊಲಾಬ್ರೇಷನ್ ವಿತ್ ಎ ಥರ್ಡ್ ಪಾರ್ಟಿ, ಆದಿತ್ಯ ಕ್ಲೀನ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ವೇರ್ ದ ಥರ್ಡ್ ಪಾರ್ಟಿ ವಿಲ್ ಪ್ರೊವೈಡ್ ಟೆಕ್ನಿಕಲ್ ಸಪೋರ್ಟು. ಜೊತೆಗೆ ಇವರು ಟೆಕ್ನಿಕಲ್ ಸಪೋರ್ಟನ್ನು ಯಾರಿಂದ, ಆದಿತ್ಯ ಕ್ಲೀನ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡಿಂದ ಟೆಕ್ನಿಕಲ್ ಸಪೋರ್ಟನ್ನು ತಗೊಂಡು ಈ ಒಂದು ಆರ್ಡ್ರನ್ನ ಇವರು ಏನು ಮಾಡ್ತಾಯಿದ್ದಾರೆ. ದ ಟೋಟಲ್ ಆರ್ಡರ್ ವ್ಯಾಲ್ಯೂ ಆಫ್ ದ ಪ್ರಾಜೆಕ್ಟ್ ಈಸ್ ಎಸ್ಟಿಮೇಟೆಡ್ ಅಪ್ರಾಕ್ಸಿಮೇಟ್ಲಿ ಅಟ್ 675 crore ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಆ್ಯಂಡ್ ಡ್ಯೂಟೀಸ್, ಆ್ಯಂಡ್ ದ ಎಕ್ಸಿಕ್ಯೂಷನ್ ಟೈಮ್ಲೈನ್ ಇಸ್ ಸೆಟ್ ಫಾರ್ 12 to 18 months, ಅಂದರೆ 12 ರಿಂದ 18 ತಿಂಗಳು, ಅಂದರೆ 1 ರಿಂದ 1.5 ವರ್ಷಕ್ಕೆ ಇವರಿಗೆ ಇದು ಆರ್ಡ್ರ್ ಎಷ್ಟು ವ್ಯಾಲ್ಯೂವು 675 crores. ಬಹುಶಃ ಇದು ಕೆಲವರಿಗೆ ಅಂದರೆ ತುಂಬ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗೂ ಅಥವಾ ಕಂಪ್ನಿಗೆ ಸಂಬಂಧಪಟ್ಟಂಥವ್ರಿಗೆ ಯಾರಿಗೂ ಮುಂಚೆನೇ ಇದು ಗೊತ್ತಿರ್ಬೋದು ಅನಿಸುತ್ತೆ. ಅಂದರೆ ಈ ಥರ ಆಗ್ಬೋದು ಒಂದು ಆರ್ಡ್ರ್ ಅಂತೇಳಿ, ಹಾಗಾಗಿ ಇದು ಒಂದಷ್ಟು 6 monthsಲ್ಲಿ ರ್ಯಾಲಿ ಕೊಟ್ಟಿರ್ಬೋದು. ಬಟ್ ಭಾಳ ಏನು 675 crore ಆರ್ಡ್ರು ಇದೆ 1 yearಗೆ. ಇವಾಗ ಎಷ್ಟಿದೆ ಅದ್ರ ಸೇಲ್ಸು ಅದೆಲ್ಲ ನೀವೇ ಒಂದು ಕನ್ಸಿಡರೇಷನ್ ಮಾಡ್ಕೊಳ್ಳಿ, ನೀವೇ ಒಂದು ಸ್ಟಡಿ ಮಾಡಿ ಈ ಬಗ್ಗೆ, ಈ ಕಂಪ್ನಿಯ ಬಗ್ಗೆ. The total, this marks a significant milestone for us as we make a strong entry into the renewable energy sector. We are confident that this is the beginning of significant growth in this ಪ್ರಾಮಿಸಿಂಗ್ ಸೆಗ್ಮೆಂಟ್. ಕಂಪ್ನಿಯವ್ರು ಹೇಳ್ತಿದ್ದಾರೆ ಇದು ನಮಗೆ ಒಂದು ಮೈಲ್ ಸ್ಟೋನು, ಇಲ್ಲಿಂದ ನಮ್ಮದು ಕಂಪ್ನಿ ನಾನು ಹೇಳ್ದಂಗೆ ಎದ್ದು ಬರ್ತೀವಿ ಅಂತಲ್ಲ, ಆ ಥರ ಎದ್ದು ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕಂಪ್ನಿಯವ್ರು ಕೊಡ್ತಿದ್ದಾರೆ. ಬಟ್ ಅದು ನಿಮಗೆ ಡಿಸಿಷನ್ಸು ಎಲ್ಲ ನಿಮಗೆ ಬಿಟ್ಟಂಥದ್ದು. ನೀವು ಖಂಡಿತವಾಗಿ ಸ್ಟಾಕು ಈಗೇನು ಸೋಲಾರ್ ಏನು ಬೂಮಿಂಗ್ ಇದೆ, ನೆಕ್ಸ್ಟ್ ರಿನ್ಯೂವಬಲ್ ಇದೆ, ಇವರು ಇದಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡಿರೋದು ಈ ಪ್ರಾಜೆಕ್ಟು. ಅದು ಏನು ಆದಿತ್ಯ ಕ್ಲೀನ್ ಸಿಸ್ಟಮ್ಸು ಟೆಕ್ನಿಕಲ್ ಸಪೋರ್ಟ್ ತಗೊಂಡು ಮಾಡ್ತಿದ್ದಾರೆ. ಇದೆಲ್ಲ ಪೂರ್ತಿ ನಿಮಗೆ ಬಿಟ್ಟಂಥದ್ದು. ನೀವೇ ಈ ಕಂಪ್ನಿಯ ಬಗ್ಗೆ ನೀಟಾಗಿ ಅನಲೈಸ್ ಮಾಡ್ಕೊಳ್ಳಿ. ಇದು ಮಾರ್ಸನ್ಸ್ ಲಿಮಿಟೆಡ್. ಇಷ್ಟೊಂದು ಆರ್ಡ್ರ್ ಬಂದಿರತಕ್ಕಂಥದ್ದು ಸುರಾನಾ ಸೋಲಾರ್ಗೆ ಒಂದು ಸೋಲಾರ್ ಆರ್ಡ್ರ್ ಏನಪ್ಪ ಅಂತಂದರೆ ಯಾರಿಂದ, ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಲಿಮಿಟೆಡ್, ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಅಂಡರ್ಟೇಕಿಂಗ್. ಮಹಾರಾಷ್ಟ್ರ ಗೌರ್ಮೆಂಟಿಂದ ಆರ್ಡ್ರ್ ಬಂದಿದೆ ಸುರಾನಾ ಸೋಲಾರ್ಗೆ. ಇದರದ್ದು ಡೀಟೇಲ್ಸ್ ನೋಡೋದಾಯ್ತು ಅಂದರೆ ಟ್ಯಾರಿಫ್ 2.99 per kWh ವಿತ್ ಎ ಸಬ್ಸಿಡಿ ಆಫ್ 1 crore per megawatt. 1 ಮೆಗಾವಾಟಿಗೆ 1.05 crore ಏನು ಸಬ್ಸಿಡಿ ಇರ್ತಕ್ಕಂಥದ್ದು. ಪ್ರಾಜೆಕ್ಟ್ ಶೆಲ್ ಬಿ ಕಮಿಷನ್ಡ್ ವಿತಿನ್ 12 months ಫ್ರಮ್ ಲೆಟರ್ ಆಫ್ ಅವಾರ್ಡ್. ಅಂತಂದರೆ ಈಗೇನು ಇವತ್ತು ಅಗ್ರಿಮೆಂಟ್ ಅಂದರೆ ಇವ್ರಿಗೇನು ಅವಾರ್ಡ್ ಹಾಕಿದೆ ಅಂದರೆ ಅಪಾಯಿಂಟ್ಮೆಂಟ್ ಏನು ಸಿಕ್ಕಿದೆ ಆರ್ಡ್ರದು, ಇಲ್ಲಿಂದ 1 yearಲ್ಲಿ ಇವರು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಅಂದರೆ ಆ ಪ್ರಾಜೆಕ್ಟನ್ನು ಇನ್ಸ್ಟಾಲೇಷನ್ನು ಮತ್ತು ಕಾಂಟ್ರಾಕ್ಟ್ ಪೀರಿಯಡ್ ಶೆಲ್ ಬಿ 25 years ಫ್ರಮ್ ದ ಕಮಿಷನಿಂಗ್ ಆಫ್ ದ ಪ್ರಾಜೆಕ್ಟ್. ಅದನ್ನು ಮುಗಿದ ನಂತರ 25 ವರ್ಷ ಇವರಿಗೆ ಕಾಂಟ್ರಾಕ್ಟ್ ಪೀರಿಯಡು. 25 ವರ್ಷ ಇವರು ಏನು ಈ ಸೋಲಾರ್ ಪ್ಲ್ಯಾಂಟನ್ನು ಹಾಕಿ ಅದರಿಂದ ಅವರಿಗೆ ಪವರ್ ಜನ್ರೇಷನ್ ಕೊಡ್ತಾ ಹೋಗ್ತಕ್ಕಂಥದ್ದು. MSC ಶೆಲ್ ಪ್ರೊಡ್ಯೂಸ್ ಪವರ್ ಫ್ರಮ್ ಎ ಪ್ರಾಜೆಕ್ಟ್ ಅಂಡರ್ ಮುಖ್ಯಮಂತ್ರಿ ಸೌರ ಕೃಷಿ ವಾಹಿನಿ ಯೋಜನಾ ಟು ಲಾಂಚ್ಡ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಫೀಡರ್ ಲೆವೆಲ್ ಸೋಲಾರೈಸೇಷನ್ ಅಂಡರ್ ಕಾಂಪೋನೆಂಟ್ ಸಿ ಆಫ್ PM ಕುಸುಮ್ ಸ್ಕೀಮ್. PM ಕುಸುಮ್ ಸ್ಕೀಮ್ ಅಂಡರಲ್ಲಿ ಇವರಿಗೆ ಕೊಡ್ತಕ್ಕಂಥದ್ದು 25 years ಅಗ್ರಿಮೆಂಟು. ಡೊಮೆಸ್ಟಿಕ್ ಎಂಟಿಟಿ ಎಷ್ಟಪ್ಪ ಅಂತಂದರೆ ಸಪ್ಲೈ ಆಫ್ 54 megawatt AC ಪವರ್ ಫ್ರಮ್ ಸೋಲಾರ್ ಪ್ರಾಜೆಕ್ಟು. 12 months ಇದು ಏನೋ ಮೇಂಟೆನೆನ್ಸ್ ಇವರಿಗೆ. ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಪೀರಿಯಡ್ 25 years. ದ ಅಗ್ರಿಗೇಟ್ ಆರ್ಡರ್ ಸೈಜ್ ಈಸ್ 54 megawatt. ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಈಸ್ rupees 180 crores. ಸೊ 190 crore ಇದು
ಒಂದು ಪ್ರಾಜೆಕ್ಟ್ ಎಸ್ಟಿಮೇಷನ್ ಇದು ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ 25 ಇಯರ್ಸ್ಗೆ ಇವರಿಗೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ, ಅಂದರೆ ಮೇಂಟೆನೆನ್ಸ್ ಕೂಡ ಸಿಕ್ಕಿದೆ, ಜೊತೆಗೆ ಒಂದು 1 ವೈರಲ್ಲಿ ಪವರ್ ಪ್ಲ್ಯಾಂಟನ್ನು ಹಾಕ್ತಕ್ಕಂಥದ್ದು. ಇವರು ಟೋಟಲ್ ಎಸ್ಟಿಮೇಷನ್ ಎಷ್ಟು 189 crores. ಇದು ಒಂದು ತುಂಬ ಸಣ್ಣ ಕಂಪ್ನಿ ಇದೆ, ಒಂದು ಒಳ್ಳೆಯ ಆರ್ಡರ್ ಸಿಕ್ಕಿದೆ ಈ ಸಣ್ಣ ಕಂಪ್ನಿಗೆ. ಹಾಗಾಗಿ ಈಗ ನೋಡ್ತಿರ್ಬೋದು ನೀವು ಅಪ್ಪರ್ ಸರ್ಕಿಟಲ್ಲಿ ಹೋಗ್ತಿದೆ, ಬಟ್ ಭಾಳ ಕೇರ್ಫುಲ್ಲಾಗಿ ನೀವು ಇದನ್ನು ಸ್ಟಡಿ ಮಾಡಿ, ಯಾಕಂದರೆ ತುಂಬ ಸಣ್ಣ ಕಂಪ್ನಿ. ಬೇಕಿದ್ರೆ ಇದನ್ನು ಡೀಟೇಲ್ ಒಂದು ಅನಾಲಿಸಿಸ್ ವೀಡಿಯೋ ಕೂಡ ಒಂದು ಇದನ್ನು ಮಾಡೋಣ. ದ ಕಂಪ್ನಿ ನೇಮ್ ಇಸ್ ಸುರಾನಾ ಸೋಲಾರ್. ಇಷ್ಟು ಹೇಳ್ತೇವೆ, ವಿಡಿಯೋ ಮುಗಿಸೋಣ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ಗುಡ್ ಬೈ, ಟೇಕ್ ಕೇರ್.